ಬೆಳಗ್ಗೆ ಎದ್ದು ನಮ್ಮ ಅಪ್ಪನ ಜೊತೆ ಸೀದಾ ನಾನು ಹೋಗಿದ್ದು ತುಮಕೂರು ಬಸ್ ಸ್ಟ್ಯಾಂಡ್ಗೆ. ಸೊ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೊರಡೋಣ ಅಷ್ಟರಲ್ಲಿ ಮಳೆ ಬರೋ ಥರ ಆಗಿತ್ತು. ಬೆಳಗ್ಗೆನೆ ಹೆಂಗಿರುತ್ತೆ ಡ್ಯೂಟಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದೆ. ಸೊ ನಮ್ಮಪ್ಪನ ಆ ಕಡೆ ಕಳಿಸ್ಬಿಟ್ಟು ನಾನು ಬಂದ ತಕ್ಷಣ ನಮ್ಮ ಬಸ್ ಬಂದಿತ್ತು. ಅಲ್ಲಿಂದ ಸೀದಾ ನಾವು ಸಿರಾ ಕಡೆಗೆ ಹೊರಟ್ವಿ. ಸಿರಾ ಗೇಟಲ್ಲಿ ಯಾವುದೋ ಒಂದು ಕಂಬ ರೆಡಿ ಮಾಡ್ತಿದ್ರು, ಅದನ್ನ ನೋಡ್ಕೊಂಡು ನಾವು ಸಿರಾಗ್ ಬಂದು ಇಳಿದೇ ಬಿಟ್ವಿ. ಸಿರಾ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಅಲ್ಲಿಂದ ಸೀದಾ ನಾನು ವಾಕ್ ಹೋಗಿದ್ದು ನಮ್ಮ ಕೌಂಟರ್ ಹತ್ರ. ಕೌಂಟರ್ಗೆ ಬಂದ ತಕ್ಷಣ ನಾನು ಹೋಗ್ಬಿಟ್ಟು ಲಾಗಿನ್ ಆಗಿ ತಿಂಡಿಗೆ ಹೋದೆ. ತಿಂಡಿ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ನಮ್ಮ ಅಕ್ಕನ ಮನೆ ಹತ್ರ ಹೋಗಿದ್ದೆ. ನಮ್ಮ ಅಕ್ಕನ ಮನೆ ಇದೇ ಬೀದಿಲಿರೋದು. ಅದನ್ನ ನೋಡ್ಕೊಂಡು ಅಲ್ಲಿಂದ ಸೀದಾ ನಾನು ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಊಟ ಟೈಮಲ್ಲಿ ನಾನು ಹೋಗಿದ್ದು ಸೀದಾ ನಮಾಜಿಗೆ ಅಂತ ಹೇಳ್ಬಿಟ್ಟು. ನಮಾಜಿಗೆ ಬಂದಿದ್ದು ನಾನು ಇವತ್ತು ಶಿರಾದಲ್ಲಿರುವಂತಹ ಜಾಮಿಯಾ ಮಸೀದಿಗೆ. ಸೊ ಫ್ರೈಡೆ ನಮಾಜಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಸೀದಾ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಸೊ ಫೈನಲಿ ನನ್ನ ಡ್ಯೂಟಿ ಮುಗಿತು. ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಗಣೇಶನ ದೇವಸ್ಥಾನದಿಂದ ಸೀದಾ ಬಂದಿದ್ದು ನಾನು ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ತುಮಕೂರು ಬಸ್ ರೆಡಿ ಇತ್ತು. ಅದ್ರಲ್ಲಿ ಕೂತ್ಕೊಂಡು ಸೀದಾ ನಾನು ಹೊರಟಿದ್ದು ತುಮಕೂರು ಕಡೆಗೆ. ಸೊ ಬರ್ಬೇಕಾದ್ರೆ ಅರ್ಧ ದಾರಿಲೇ ತುಮಕೂರು ಕಡೆ ಮಸ್ತಾಗಿ ಮಳೆ ಬರ್ತಿತ್ತು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಕ್ವಾರ ಬಿಟ್ವಿ. ಅದ್ರ ಮುಂದೆ ಮಸ್ತಾಗಿ ಮಳೆ ಬಂದೆ ಸ್ಟಾರ್ಟ್ ಆಗಿ ಹೋಯ್ತು. ಅದಾದ್ಮೇಲೆ ನಾನು ಬಂದು ಇಳಿದಿದ್ದು ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ. ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇಳಿದೆ, ಬಸ್ ಹಿಡ್ದಿಲ್ಲ. ಅದರಿಂದ ಸೀದಾ ಆಟೋದಲ್ಲಿ ಬಂದಿದ್ದು ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮಮ್ಮ ನೋಡ್ತೀನಿ ಮಸ್ತಾಗಿರುವಂತ ಉಪ್ಪಿನಕಾಯಿ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಮಲ್ಕೊಂಡೇ ಬಿಟ್ಟೆ.